US ಅಲ್ಲಿ ಕೂಡ ನೀವು ಹೋಲಿ ಹಬ್ಬ ಮಾಡ್ತೀರಾ? ಹೌದು, ಮಾಡ್ತೀವಿ. ಯಾವ ದೇಶದಲ್ಲೇ ಇದ್ರೂ ನಮ್ ದೇಶದ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದಲ್ವಾ? ಕರೆಕ್ಟ್ ಆಗಿ ಹೇಳಿದೆ ಕಣೋ. ಯಾವ ದೇಶದಲ್ಲೇ ಇರ್ಲಿ, ಯಾವ ಕಾಲದಲ್ಲೇ ಇರ್ಲಿ, ಯಾವ ಪೀಠದಲ್ಲಿರ್ಲಿ, ಯಾರೇ ಎದುರಾಗ್ಲಿ, ಹೊಗಳಯ್ಯ ನೀನು ನಿನ್ನ ತಾಯಿ ಭಾರತೀನ, ಎತ್ತಿ ನಿಲ್ಸಯ್ಯ ನಿನ್ನ ದೇಶದ ಗೌರವನ ಅಂದ್ರಲ್ಲ ಹಿರಿಯರು. ನಮ್ಮ ದೇಶದ ಹಿರಿಮೆನ ಅಲ್ಲಿ ಸಾರ್ತಿದ್ಯಾ ಅಂತ ಆಯ್ತು. ಏಯ್, ಭಾರತೀಯ ಆಗಿ ಅದು ನಮ್ಮ ಬಾಧ್ಯತೆ ಅಲ್ವೇನೋ? ಈಗ ಅವ್ರು ನನ್ನ ನೋಡಿದ್ರೆ, ನಾನು FM ಸ್ಟೇಷನ್ ಅಲ್ಲಿ ವರ್ಕ್ ಮಾಡೋ ವಿಷಯ ಹೇಳಿದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟ ಹೋಗುತ್ತೆ. ಅಖಿಲ್ ಅವ್ರ ಜೀವನಕ್ಕೆ ಕಲಾವಿದ್ರು ಬರೋದ್ರಿಂದ ಅಪಾಯ ಇದೆ ಅಂತ ಅಷ್ಟೆಲ್ಲ ನಂಬ್ತಿರೋ ಅತ್ತೆ, ನಾನು ಸಿಂಗರ್ ಅನ್ನೋ ವಿಷಯ ಗೊತ್ತಾದ್ರೆ ಅವ್ರು ಸಹಿಸೋದಿಲ್ಲ. ಅತ್ತೆಗೆ ನೋವಾಗೋ ವಿಷಯ ಯಾವುದು ಏನು ಹೇಳ್ಬಾರ್ದು ಅಂತ, ಅವ್ರಿಗೆ BP ಹೆಚ್ಚಾಗ್ದಿರೋ ಹಾಗೆ ನೋಡ್ಕೋಬೇಕು ಅಂತ ತುಂಬಾ ಸಲ ಹೇಳಿದ್ದಾರೆ. ಅವ್ರ BP ಹೆಚ್ಚಾದ್ರೆ ಅವ್ರಿಗೇನೋ ಅಪಾಯ ಆಗತ್ತೆ ಅಂತ ಡಾಕ್ಟ್ರನ್ನು ಹೇಳಿದ್ದಾರೆ. ಈಗ ನಾನೇ ಕೃಷ್ಣ ತುಳಸಿ ಅಂತ, ಆ ಹಾಡ್ ಹಾಡೋದು ನಾನೇ ಅಂತ ಅತ್ತೆಗೇನಾದ್ರೂ ಗೊತ್ತಾದ್ರೆ ಅವ್ರಿಗೆ ತೊಂದರೆ ಆಗೋ ಚಾನ್ಸಸ್ ತುಂಬಾನೇ ಇದೆ. ಬೇಡ ಕೃಷ್ಣ, ಅಂತ ಪರಿಸ್ಥಿತಿ ಬರಕ್ ಬಿಡಬಾರ್ದು. ಅತ್ತೆ 100 ಕಾಲ ಆರೋಗ್ಯವಾಗಿರ್ಬೇಕು. ಹಾಗಿರ್ಬೇಕು ಅಂದ್ರೆ ನಾನು ನಮ್ಮ MD ಸರ್ ಕಣ್ಣಿಗೆ ಬೀಳ್ಬಾರ್ದು. MD ಸರ್ ಅವರು ಈ ಮನೆಯಿಂದ ಹೊರಗಡೆ ಹೋಗೋವರೆಗೂ ನಾನು ಅವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ನೋಡ್ಕೊಳ್ಳೋ ಕರ್ತವ್ಯ ನಿಂದೆ ಕೃಷ್ಣ, ನಿಂದೆ. ಪ್ರಸಾದ ತಗೊಂಡ್ಬಂದ್ರು ಕಣೋ. ಕೃಷ್ಣನ್ಗೆ ನೈವೇದ್ಯ ಪೂರ್ತಿ ಆದಾಗಿದೆ. ಹಾಗಾದ್ರೆ ಎಲ್ರಿಗೂ ಕೊಟ್ಬಿಡಿ. ವೈದೇಹಿ, ಎಲ್ರಿಗೂ ಪ್ರಸಾದ ಕೊಡಮ್ಮ. ಆಗ್ಲಿ ಅತ್ತೆ. 1 ನಿಮಿಷ ಅಮ್ಮ. ಏ ಆನಂದು, ನಿನ್ ಚಿಕ್ಕ ಸೊಸೆ ಕೃಷ್ಣ ಭಕ್ತೆ ಅಂದ್ಯಲ್ಲ, ಅವಳ ಕೈಲಿ ಕೃಷ್ಣ ಪ್ರಸಾದನ ಕೃಷ್ಣ ಭಕ್ತರಿಗೆ ಕೊಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಹಾಗೆ ಮಾಡೋಣ ಬಿಡು. ಅಮ್ಮ ವೈದೇಹಿ, ಶ್ಯಾಮ ಎಲ್ಲಿ? ರೂಮಲ್ಲಿ ಇದ್ದಾಳೆ ಮಾವ. ಹೋಗಿ ಕರ್ಕೊಂಡ್ ಬಾರಮ್ಮ. ಶ್ಯಾಮನ್ ಕರಿ ಅಂತಂದ್ರೆ ಅಖಿಲ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದಾನೆ? ಏನೋ ಕಾರಣ ಇದೆ, ಅದೇನು ಅಂತ ತಿಳ್ಕೋಬೇಕು. ಆಗ್ಲಿ ಮಾವ. ಅದ್ಗೆ ಏನ್ ಅಖಿಲ್? ಶ್ಯಾಮ ಏನೋ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ಆ ಪ್ರಸಾದ ನೀವೇ ಕೊಟ್ಬಿಡಿ. ಪ್ರಸಾದ ಕೊಡೋದಕ್ಕಿಂತ ಮುಖ್ಯವಾದ ಕೆಲ್ಸ ಶ್ಯಾಮಗ್ ಏನಿರತ್ತೆ ಅಖಿಲ್? ಅಂದ್ರೆ ಕೃಷ್ಣ ಭಕ್ತರಿಗೆ ಕೃಷ್ಣ ಪ್ರಸಾದ ಕೊಡೋದಕ್ಕಿಂತ ಮುಖ್ಯವಾದ ಕೆಲ್ಸ ಕೃಷ್ಣ ಭಕ್ತೆ ಆಗಿರೋ ಶ್ಯಾಮಂಗೆ ಏನಿರುತ್ತೆ ಅನ್ನೋದು ನನ್ನ ಉದ್ದೇಶ. ಹೌದಲ್ವಾ? ಸರಿ ಬಿಡಿ, ಶ್ಯಾಮ ಕೈನಲ್ಲೇ ಪ್ರಸಾದ ಕೊಡ್ಸೋಣ. ನಾನು ಹೋಗಿ ಶ್ಯಾಮನ್ ಕರ್ಕೊಂಡ್ಬರ್ತೀನಿ. ನೀನ್ ಯಾಕೆ ಅಖಿಲ್ ಹೋಗ್ಬೇಕು? ನೀನ್ ಇಲ್ಲೇ ಕುತ್ಕೊಂಡ್ ಮಾತಾಡ್ತಾ ಇರೋ. ಅಕ್ಕ ಹೋಗಿ ಕರ್ಕೊಂಡ್ ಬರ್ತಾಳೆ. ಅಕ್ಕ, ನೀನ್ ಹೋಗಿ ಶ್ಯಾಮನ್ ಕರ್ಕೊಂಡ್ ಬಾ. ಆಗ್ಲಿ. ಶ್ಯಾಮ, ಶ್ಯಾಮ. ಏನಕ್ಕ? ನಿನ್ ಕರೀತಿದ್ದಾರೆ ಶ್ಯಾಮ, ಬಾ. ನನ್ನ ಕರೀತಿದಾರಾ? ಯಾಕಂತೆ? ಅವ್ರಿಗೆ ಪ್ರಸಾದ ಕೊಡೋಕೆ ಶ್ಯಾಮ. ಅಕ್ಕ, ಪ್ರಸಾದನ ನೀವೇ ಕೊಡ್ತೀನಿ ಅಂದ್ರಲ್ಲ. ಆದ್ರೆ ಅನಂತ ಶಯನ ಅವರು ನೀನೇ ಪ್ರಸಾದ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ನೀನು ಕೃಷ್ಣ ಭಕ್ತೆ ಅಲ್ವಾ, ಅದಕ್ಕಾಗಿ.
ಸರಿ, ನೀವ್ ಹೋಗಿರಿ ಅಕ್ಕ, ನಾನ್ ಬರ್ತೀನಿ. ಬೇಗ ಬಾ ಶ್ಯಾಮ, ಕೆಳಗಡೆ ಎಲ್ರೂ ಕಾಯ್ತಾ ಇದ್ದಾರೆ. ಸರಿ ಅಕ್ಕ. ಕೃಷ್ಣ, ಏನ್ ಕೃಷ್ಣ, ಏನ್ ಈ ರೀತಿ ಕಷ್ಟದ ಪರಿಸ್ಥಿತಿಯಲ್ಲಿ ತಂದಿದ್ಯಲ್ಲ? ಈಗ ನಾನು ಏನ್ ಮಾಡ್ಲಿ? ಅವ್ರು ನನ್ನ ಗುರ್ತು ಹಿಡಿದ್ರೆ ಪರಿಸ್ಥಿತಿ ಏನು? ಈ ಅಪಾಯದಿಂದ ನೀನೇ ನನ್ನ ಕಾಪಾಡ್ಬೇಕು ಕೃಷ್ಣ. ಏನಕ್ಕ ಒಬ್ಳೇ ಬರ್ತಿದ್ಯಾ? ಶ್ಯಾಮ ಎಲ್ಲಿ? ಬರ್ತಿದ್ದಾಳೆ ಐಶ್ವರ್ಯ. ಅಯ್ಯೋ, ಈಗ ಅನಂತ ಶಯನ ಅವರು ಶ್ಯಾಮನ್ ನೋಡಿದ್ರೆ ಅವಳೇ ಕೃಷ್ಣ ತುಳಸಿ ಅಂತ ಹೇಳಿದ್ರೆ ಮಮ್ಮಿ ತಡ್ಕೋತಾರ? ಅಲ್ಲಿ ನೋಡಿ, ಶ್ಯಾಮ ಬರ್ತಿದ್ದಾಳೆ. ಇದೇನಿದು ಶ್ಯಾಮ, ಮುಖಕ್ಕೆ ಯಾಕೆ ಹಾಕಿ ಸ್ಕಾರ್ಫ್ ಕಟ್ಕೊಂಡಿದ್ಯಾ? ಬಣ್ಣ ಹಚ್ಕೊಂಡಿದ್ವಲ್ಲ, ಎಷ್ಟು ತೊಳೆದ್ರೂ ಮುಖದ ಮೇಲೆ ಬಣ್ಣ ಹೋಗ್ಲಿಲ್ಲ. ಹಾಗೆ ಬಣ್ಣ ಇದ್ರೆ ಚೆನ್ನಾಗಿರಲ್ವೇನೋ ಅಂತ ಅದ್ ಕಾಣ್ದಿರೋ ಹಾಗೆ ಸ್ಕಾರ್ಫ್ ಕಟ್ಕೊಂಡೆ. ಆ ಬಣ್ಣದ ಕಲೆ ಇಲ್ದೇ ಇದ್ರೆ ನಿನ್ ಮುಖ ಏನ್ ಅಂದವಾ ಕಾಣುತ್ತೆ ಅನ್ಕೊಂಡಿದ್ಯಾ? ಸರಿ ಬಿಡು, ಎಲ್ರಿಗೂ ಪ್ರಸಾದ ಕೊಡು. ನಿನ್ನ ಹೆಸರೇನಮ್ಮ? ಶ್ಯಾಮ ಅಂತ. ಓಹೋ, ಆ ನೀಲಿಮೆಗೆ ಶ್ಯಾಮನ ಹೆಸರೇ ಇಟ್ಟಿದ್ದಾರೆ ನಿನ್ಗೆ. ಇವಳ ಬಣ್ಣ ಕೂಡ ಆ ನೀಲಮೇಘ ಶ್ಯಾಮನ್ ಹಾಗೆ ಇದೆ ಬಿಡಿ. ಅಂದ್ರೆ ನನ್ ಮಾತಿನ ಅರ್ಥ, ಮೈ ಮೇಲೆಲ್ಲ ಬಣ್ಣ ಬಿದ್ದಿದ್ಯಲ್ಲ, ಅವಳ ಬಣ್ಣನೂ ಬದ್ಲಾಗಿದೆ ಅಂತ ಅಂದಿದ್ದು. ನೀನ್ ಪ್ರಸಾದ ಕೊಡು ಶ್ಯಾಮ. ತಾತ, ಹೋಳಿ ಹಬ್ಬದ ದಿನ ಬಣ್ಣನ ಯಾಕೆ ಹಾಕ್ತಾರೆ? ಹೋಳಿ ಹಬ್ಬದ ದಿನ ಕೃಷ್ಣನು ಯಾಕೆ ಪೂಜೆ ಮಾಡ್ತಾರೆ? ಯಾಕೆ ಹೀಗೆ ನೈವೇದ್ಯ ಇಡ್ತಾರೆ? ಆ ಪ್ರಶ್ನೆನ ಕೇಳ್ಬೇಕಾಗಿರೋದು ತಾತನಲ್ವೋ, ಕೃಷ್ಣ ಭಕ್ತಿ ಆಗಿರೋ ನಿನ್ ಚಿಕ್ಕಮ್ಮನ್ನ. ನೀನ್ ಹೇಳು ಚಿಕ್ಕಮ್ಮ, ಯಾಕೆ ಹಾಗೆ ಮಾಡ್ತಾರೆ? ಹಾಗ್ಯಾಕ್ ನೋಡ್ತಿದ್ಯಾ ಶ್ಯಾಮ, ಹೇಳು. ಮಗು ಕೇಳ್ತಿದ್ಯಲ್ಲ. ಹೇಳ್ತೀನಕ್ಕ, ಹೇಳ್ತೀನಿ. ಕೃಷ್ಣ ಹೇಗಿದ್ದಾನೆ? ಕಪ್ಪಗಿದ್ದಾನೆ. ರಾಧೆ ಹೇಗಿದ್ದಾಳೆ? ನನಗ್ ಗೊತ್ತಿಲ್ಲ. ರಾಧೆ ಬೆಳ್ಳಗಿರ್ತಾಳೆ.
ಅದೇ ಬಣ್ಣಕ್ಕೆ ತನ್ನ ಬಣ್ಣಕ್ಕೆ ಹೋಲಿಸ್ಕೊಂಡು ಚಿಕ್ಕ ಕೃಷ್ಣ ಬೇಜಾರ್ ಮಾಡ್ಕೋತಿದ್ದ. ಅದನ್ನ ನೋಡಿದ ಯಶೋದೆ ಚಿಕ್ಕ ಕೃಷ್ಣನ್ ನೋವನ್ ಮರೆಸೋದಿಕ್ಕೆ ಬಣ್ಣ ತಗೊಂಡ್ ಹೋಗಿ ಬೆಳ್ಳಗಿರೋ ರಾಧೆ ಮುಖಕ್ಕೆ ಹಚ್ಚದ್ಲಂತೆ. ಅವತ್ತಿಂದ ಹೋಲಿ ಹಬ್ಬದ ದಿನ ಎಲ್ರೂ ಹೀಗೆ ಒಬ್ರಿಗೊಬ್ರು ಬಣ್ಣ ಹಚ್ಕೊಂಡು ಎಲ್ರೂ ಒಂದೇ ರೀತಿ ಕಾಣ್ತಾರೆ. ಮನುಷ್ಯರ ಮಧ್ಯೆ ಈ ಬಣ್ಣದ ವಿಷಯದಲ್ಲಿ ಯಾವ ರೀತಿ ಭೇದ ಇರಬಾರ್ದು ಅಂತ ನಮಗ್ ಹೇಳಕ್ಕೆ ಕೃಷ್ಣ ಹಾಗ್ ಮಾಡ್ತಾ ಅಂತಾರೆ. ಅದಕ್ಕೆ ಈ ಹೋಲಿ ಹಬ್ಬದ ದಿನ ಕೃಷ್ಣನ ಪೂಜೆ ಮಾಡ್ತೀವಿ. ಚೆನ್ನಾಗಿ ಹೇಳಿದ್ಯಮ್ಮ. ಚಿಕ್ಕ ಮಗುಗೂ ಕೂಡ ಅರ್ಥ ಆಗೋ ಹಾಗೆ ಹೇಳಿದೆ. ನಿನ್ ಧ್ವನಿನೂ ಚೆನ್ನಾಗಿದೆಯಮ್ಮ. ಎಲ್ಲೋ ಕೇಳ್ದ ಹಾಗೆ ಕೂಡ ಅನ್ಸುತ್ತೆ. ಅವಳ ಧ್ವನಿ ನೀವು ಕೇಳಿರೋ ಚಾನ್ಸೇ ಇಲ್ಲ ಅಂಕಲ್. ಯಾಕೆ ಅಂದ್ರೆ ಇದಕ್ಕೂ ಮೊದಲು ಅವಳನ್ನ ಯಾವತ್ತೂ ನೀವು ನೋಡೇ ಇಲ್ಲ ಅಲ್ವಾ? ಅಫ್ಕೋರ್ಸ್ ನಾವು ಸಿಕ್ಕೇ ಇಲ್ಲ. ಇವಳು ನನಗೆ ಗೊತ್ತಿಲ್ಲದೆ ಇದ್ರು ಕೂಡ ಈ ಧ್ವನಿನ ಎಲ್ಲೋ ಕೇಳಿದ ಹಾಗೆ ಅನ್ಸುತ್ತೆ ನನಗೆ. ಏ ಆನಂದ, ನಿನ್ಗೊಂದು ವಿಷಯ ಹೇಳಬೇಕು. ಏನೋದು? ತುಂಬಾ ಮುಖ್ಯವಾದ ವಿಷಯ ಅದು. ಅದೇನಂತ ಹೇಳಪ್ಪ. ಅದು ನಿನ್ ಚಿಕ್ಕ ಸೊಸೆ ಜೀವನಕ್ಕೆ ಸಂಬಂಧಪಟ್ಟಿರೋ ತುಂಬಾ ಮುಖ್ಯವಾದ ವಿಷಯ. ಅಬ್ಬಬ್ಬಾ, ಬಿಲ್ಡಪ್ ನಿಲ್ಸಿ ವಿಷಯ ಏನು ಅಂತ ಹೇಳಪ್ಪ. ಮತ್ತೇನಿಲ್ವೋ, ನಿನ್ ಚಿಕ್ಕ ಸೊಸೆ ಶ್ಯಾಮಾ ಧ್ವನಿ ತುಂಬಾ ಇಂಪಾಗಿದೆ ಅಂತ ಹೇಳಿದೆ. ಈ ಹುಡುಗಿಗೆ ಸಂಗೀತ ಕಲಿಸಿದ್ರೆ ದೊಡ್ಡ ಸಿಂಗರ್ ಆಗ್ತಾಳೆ ಅಂತ ನನ್ಗನ್ಸುತ್ತೆ. ನನ್ನ ಮಾತು ಕೇಳಿ. ಇವಳಿಗೆ ಸಂಗೀತ ಕಲಿಸ್ತೀಯಾ? ಆ ಪ್ರಯತ್ನನ ನಾವ್ ಯಾವತ್ತೋ ಮಾಡಿದೀವಿ. ಹಾರ್ಮೋನಿಯಂ ಹಿಡ್ಕೊಂಡು ಮುಂದೆ ಕೂರ್ತಿದ್ದ ಹಾಗೆ ಗಂಟ್ಲೆ ಬಿದ್ದೋಯ್ತು ನಮ್ ಶ್ಯಾಮಂಗೆ. ಹೌದು, ಧ್ವನಿ ಸ್ವಲ್ಪನೂ ಚೆನ್ನಾಗಿಲ್ಲ. ತುಂಬಾ ಕಷ್ಟಪಟ್ಟು ಧ್ವನಿ ಹೊರಗ್ ಬಂದ್ರು ಅಪಸ್ವರನೇ ಹೊರಗ್ ಬರೋದು. ಅದಕ್ಕೆ ಅವಳಿಗೆ ಸಂಗೀತ ಕಲ್ಸೋದನ್ನೇ ನಿಲ್ಸಿದ್ವಿ. ಏನೋ
ನಂಗೆ ಯಾಕೋ ಈ ಹುಡುಗಿ ಧ್ವನಿ ಕೇಳಿದ್ರೆ ಶ್ರುತಿ ಪಕ್ವವಾಗಿದೆ ಅನ್ಸುತ್ತೆ. ಸಂಗೀತ ಕಲಿಸಿದ್ರೆ ನಮ್ಮ FM ಅಲ್ಲಿ ಹಾಡೋ ಕೃಷ್ಣ ತುಳಸಿ ಹಾಗೆ ಒಳ್ಳೆ ಸಿಂಗರ್ ಆಗ್ತಾಳೆ ಅಂತಾನೂ ಅನಿಸ್ತಿದೆ. ನೋಡೋಣ ಆ ಕೃಷ್ಣ ಪರಮಾತ್ಮ ನಿರ್ಧಾರ. ಕೃಷ್ಣಾರ್ಪಣ ವಸ್ತು. ನಡೀರಿ. ಇವ್ರ ಮಧ್ಯೆ ಏನೋ ನಡೀತಾ ಇದೆ. ಅದೇನು ಅಂತ ಗೊತ್ತಾಗ್ತಿಲ್ಲ. ತಿಳ್ಕೋತೀನಿ. ಇಲ್ಲಿದ್ ವಾಯ್ಸ್ ರೆಕಾರ್ಡರ್ ಏನಾಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಸನ್ನಿ, ಇಲ್ಲಿಗ್ ಬಾ. ಏನ್ ಚಿಕ್ಕಮ್ಮ? ಇಲ್ಲೊಂದ್ ಚಿಕ್ಕ ವಸ್ತು ಇತ್ತು, ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಚಿಕ್ಕಮ್ಮ, ನಾನ್ ನೋಡ್ಲಿಲ್ಲ. ಸರಿ, ನೀನ್ ಹೋಗು. ಏನ್ ವಸ್ತು ಅಕ್ಕ ಅದು? ಅದು ಚಿಕ್ಕ ವಸ್ತು. ಅದು ಚಿಕ್ಕ ವಸ್ತು. ಅದೇ ಏನ ಚಿಕ್ಕ ವಸ್ತು ಅಂತ ಕೇಳಿದ್ದು. ಎಲೆಕ್ಟ್ರಾನಿಕ್ ವಸ್ತು. ಯಾರ್ದದು? ನಂದೇ. ನಿಮ್ದು ನಮ್ ರೂಮಲ್ಲಿ ಯಾಕಿರತ್ತೆ ಅಕ್ಕ? ಅಂದ್ರೆ ಒಂದ್ ವೇಳೆ ಬಿದ್ದು ಹೋಗಿರ್ಬೋದೇನೋ ಅಂತ. ಅದೇ ನಿಮ್ದು ನಮ್ ರೂಮಲ್ಲಿ ಯಾಕೆ ಬೀಳತ್ತೆ ಅಂತ ಕೇಳಿದ್ದು. ನೀವು ನಮ್ ರೂಮಿಗೆ ಬರಲ್ಲ ಅಲ್ವಾ? ಆದ್ರೆ ಅವತ್ ಬಂದಿದ್ನಲ್ಲ, ಕಷಾಯದ ರೆಸಿಪಿ ಹುಡ್ಕೊಂಡು ನಿನ್ ರೂಮಿಗೆ ಬಂದಿದ್ನಲ್ಲ. ಹಾಗೆ ಅವತ್ ಬಂದಾಗ ನನ್ನ ಹ್ಯಾಂಡ್ ಬ್ಯಾಗ್ ಇಂದ ಅದಿಲ್ಲೆಲ್ಲಾದ್ರೂ ಬಿದ್ದಿದ್ಯೇನೋ ಅಂತ. ಅವತ್ ನೀವು ಹ್ಯಾಂಡ್ ಬ್ಯಾಗ್ ತಂದಿಲ್ಲ ಅಂತ ಅನ್ಸುತ್ತೆ. ತಂದಿದ್ದೆ, ಹ್ಯಾಂಡ್ ಬ್ಯಾಗ್ ತಂದಿದ್ದೆ ನಾನು. ನಿನಗ್ ನೆನ್ಪಿಲ್ವೇನೋ? ಹೋಗ್ಲಿ ಬಿಡು, ಅದ್ ಎಲ್ಲಿದ್ಯೋ ನಾನು ಹುಡ್ಕೋತೀನಿ. ಯಾಕೆ ಐಶ್ವರ್ಯ ಅಕ್ಕ ಅಷ್ಟು ಗಾಬರಿ ಆಗ್ತಿದ್ದಾರೆ? ಇಷ್ಟಕ್ಕೂ ಆ ವಸ್ತು ಏನಾಗಿರ್ಬೋದು? ಈ ಧ್ವನಿನ ತುಂಬಾ ಕೇಳಿರೋ ಹಾಗಿದೆ. ಒಂದೊಂದ್ಸಲ ಇದು ಶ್ಯಾಮ ಧ್ವನಿ ಇರ್ಬೇಕು ಅನ್ಸತ್ತೆ. ಒಂದ್ ವೇಳೆ ಏನಾದ್ರೂ ಆ ಕೃಷ್ಣ ತುಳಸಿ ಈ ಶ್ಯಾಮನೇನಾ? ರೂಪರಾಣಿಗೆ ಹಾಡೋದನ್ನ ನಿಲ್ಸಿ ಕೃಷ್ಣ ತುಳಸಿ ಅಂತ ಹೆಸರಿಟ್ಕೊಂಡು ಹಾಡಕ್ ಶುರು ಮಾಡಿದಳ ಈ ಶ್ಯಾಮ. ತಿಳ್ಕೋಬೇಕು, ಈ ಕೂಡ್ಲೆ ತಿಳ್ಕೋಬೇಕು.
ಶ್ಯಾಮ ಇಲ್ಲಿ ಬಾಯ್ಲಿ. ಏನ್ ಗೌರಮ್ಮ? ಕೃಷ್ಣ ತುಳಸಿ ಅಂದ್ರೆ ನೀನೇ ಅಲ್ವಾ?